ಇವತ್ ನಾನು ರೋಸ್ಟ್ ಮಾಡಕತ್ತೀನಿ ಚಪ್ರಿಗಳನ್ನ. ಅಲ್ಲಣ್ಣ ಈ ತರದ್ ಪ್ಯಾಂಟ್ ಹಾಕೋದ್ರ ಬದ್ಲಿ ಬರ್ಮುಡ ಹಾಕಬಹುದಿತ್ತಲ್ಲ. ಒಂದ್ಸಲ ಅಣ್ಣನ್ ಗೆಟಪ್ ನೋಡ್ರಿ. ಹಲೋರಾ, ಹಾಯ್ರಾ, ವಾಟ್ರಾ, ಐ ಲವ್ ಯುರಾ. ಇವ್ನ ಅವತಾರ ನೋಡಿದ್ಮ್ಯಾಗ ಇವನು ಮಂಗಳ ಗ್ರಹದಿಂದ ಬಂದ್ರ ಮಂಗ ಅಂತ 1ನೇ ಕ್ಲಾಸ್ ಹುಡ್ರು ಹೇಳ್ತಾವು. ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಆಗಿರಕ್ಕಿಂತ ಜಾಸ್ತಿ ಉದ್ದಂಗೇರಿ ಇವನ್ ಕಣ್ಣಾಗೈತಿ. ನೀವು ಮನ್ಸ್ ಮಾಡಿದ್ರ ಮೌಂಟ್ ಎವರೆಸ್ಟ್ ನ ಹತ್ಬೋದು, ಆದ್ರೆ ಈ ಗಡ್ಡು ಎವರೆಸ್ಟ್ ನ ನಿಮ್ ಕೈಲಿ ಯಾವತ್ತಿಗೂ ಹತ್ತಕ್ಕಾಗಲ್ಲ. ಹೆಂಗದ ನೋಡ ಹಂಗ ಸುಡ್ಗಾಡಿಗೆ ಎದ್ದರಿತೇನೆ. ಇನ್ನು ಇವನ್ ವಾಕಿಂಗ್ ಸ್ಟೈಲ್ ನೋಡಿ ರಜನಿಕಾಂತ್ ಸರ್ ಸತಿಗೂ ನರ್ವಸ್ ಆಗ್ಯಾರ. ಸಾವಿರಾರು ಕೋಟಿ ಗಳಿಸಿರ ಅಂಬಾನಿ ಸತಿಗೂ ಇಷ್ಟೊಂದು ಕಾನ್ಫಿಡೆನ್ಸ್ ನಂಗೆ ನಡೆಯಲ್ಲ. ನೆಕ್ಸ್ಟ್ ನಮ್ ಚಪ್ರಿಗಳಿಗೆ ಒಂದೇ ತರ ಡ್ರೆಸ್ ಹಾಕೊಂಡ್ ಅಡ್ಡಾಡೋದಂದ್ರ ಬಹಳ ಇಷ್ಟ. ಹೆಂಗ್ ಕಾಣ್ತಾರ ನೋಡು ಜೋಡಿ ಹುಲಿಗಳ, ಅವ್ನವ್ನ್ ನೋಡ್ರ ನೆದರಾಗ್ಬೇಕು ಹಂಗ ಕಾಣತಾರ. ಏ ಬಗುಲಾದಿ ಭಗವಂತ, ಇವ್ರಿಬ್ರು ದೋಸ್ತಿ ಮೇಲ ಯಾರ್ ಕಣ್ಣು ಬೀಳ್ದಂಗ್ ನೋಡ್ಕೊರಪ್ಪ. ತಗೊಂಡಿರ 350 ರೂಪಾಯಿ ಇಯರ್ ಫೋನ್ಸ್ ನ ಇಬ್ರು ಒಂದೊಂದ್ ಹಾಕೊಂಡಾರ. ಇವ್ರಿಬ್ರು ಅವತಾರ ನೋಡಿ ಹೇಳ್ಬೋದು ಜಾತ್ರೆಗ ಪಿಪಿ ಊದ ಅಂತ ಜವಾಬ್ದಾರಿನ ಇವ್ರ ತಗೊಂಡ್ರದು ಅಂತ. ಇನ್ನು ಗೋವಾ ಬೀಚ್ ನಾಗ ಹಾಕ್ಯಾನಂತ ಟಿ ಶರ್ಟ್ ನ ಇವ್ರು ಜಾತ್ರೆಗೆ ಹಾಕ್ಯಂಬಂದಾರ. ಏ ಬಗುಲಾದಿ ಭಗವಂತ, ಇವ್ರಿಬ್ರು ದೋಸ್ತಿ ಮೇಲ ಯಾರ್ ಕಣ್ಣು ಬೀಳ್ದಂಗ್ ನೋಡ್ಕೊರಪ್ಪ. ಬೈ ದ ವೇ ಇವ್ರಿಬ್ರು ಜೋಡಿ ಮ್ಯಾಗ ಶನಿ ಮಹಾತ್ಮನು ಕಣ್ಣಾಕಕ್ ಇಷ್ಟಪಡಲ್ಲ. ಬರ್ತಾಳಂತ ದೋಸ್ತ ನನ್ನ ಹುಡುಗಿ ರಂಗನಾಥನ ಜಾತ್ರೆಗಿ, ನೋಡ್ತಾಳ ಗೆಳೆಯ ನನ್ನ ತಿರುಗಿ, ಬಳ ಹಿಡಿಸಳ ಮನಸ್ಸಿಗಿ. ದೇವರಾಣಿ ಇಟ್ಟು ಹೇಳ್ತೀನಿ, ಈ ಚಸ್ಮದ ಒಳಗಡೆಯಿಂದ ಏನು ಕಾಣಿಸೋಲ್ದು ಇವನಿಗೆ. ಇನ್ನು ಇಲ್ಲಿ ಹಿಂದ್ಗಡೆ ಇರೋನು ಸೌಟ್ ಮ್ಯಾಗ ಸೌಟ್ ಹೊಡೆಯೋದ್ರ ಬದ್ಲಿ ಅದ ಸೌಟ್ ತಗೊಂಡ್ ಇವ್ರಿಬ್ರಿಗೂ ಹೊಡೆದ್ರ ನೋಡಕ್ ಬಹಳ ಚೆನ್ನಾಗಿರೋದು. ನಾವು ಇದ್ರ ಜಾತ್ರೆ ಚಂದ ಓಡಾಡ್ತೀರಿ, ಜಾತ್ರೆ ಮುಂದೆ ಆದ್ರೂ ನಮ್ಗ ಓಡಾಡ ಹುಡುಗರಂತ ಕರ್ತೀರಿ. ಇವ್ರಿಬ್ರು ನೋಡ್ತಿದ್ರ 2 ಚೆಸ್ ಬೋರ್ಡ್ ಗಳು ನಡ್ಕೊಂಡ್ ಹೊಂಟವು ಅಂತ ಅನಿಸ್ತು ನನಗೆ. ಇನ್ನು ಅಣ್ಣನ್ ಸೊಂಟ ನೋಡ್ರಿ, ಶಿಲ್ಪಾ ಶೆಟ್ಟಿ ಸೊಂಟಕ್ಕಿಂತ ಬಹಳ ಪರ್ಫೆಕ್ಟ್ ಆಗಿರೋಂತ ಶೇಪ್ ನಾಗ ಐತಿ. ಇಲ್ಲ ಮೊನ್ನೆ ಸ್ಟೇಟ್ ಅವಾರ್ಡ್. ಇನ್ನು ನಮ್ ಚಪ್ರಿಗಳು ಡ್ಯಾನ್ಸ್ ಮಾಡೋದ್ರಾಗ ಎತ್ತಿದ ಕೈ. ಸರ್ವತ್ನಾಗ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಡ್ಯಾನ್ಸ್ ಮಾಡ್ತಾರಂತ ಪುಣ್ಯಾತ್ಮ ಇವ್ನ ಒಬ್ನ ಇರಾಕು. ಇನ್ನು ಇವ್ರು ಆಗ್ತಾರಂತ ಸ್ಟೆಪ್ ಗಳನ್ನೇನ್ರ ಮೈಕಲ್ ಜಾಕ್ಸನ್ ನೋಡ್ಬಿಟ್ರ ಅವ್ನ ಮೈ ಎಲ್ಲ ಪರ್ಸ್ಕೊಂಡ್ಬಿಡ್ತಾನ. ಈ ನನ್ನ ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ಪ್ರತಿಯೊಂದು ಫಿಲಿಂ ನಾಗು ಇಂಟರ್ವಲ್ ಇರ್ತತಿ. ಆ ಇಂಟರ್ವಲ್ ನಾಗ ಯಾವ ಒಂದು ಕ್ಯಾರೆಕ್ಟರ್ ರೈಟ್ ಡಿಸಿಷನ್ ನ ತಗೊಂತೋ ಅದೇ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ ನ ಗೆಲ್ಲದು. ಸೊ ನೀವು ಕೂಡ ನಿಮ್ ಲೈಫಿನ ಟರ್ನಿಂಗ್ ಪಾಯಿಂಟ್ ನಾಗ ನಿಂತಿರ್ಬೋದು. ಬಹಳ ಜನ ಅವ್ರ ಫ್ಯೂಚರ್ ನ ಆಲ್ರೆಡಿ ಸೆಕ್ಯೂರ್ ಮಾಡ್ಕೊಂಡಾರ. ಸೊ ನೀವು ಎಷ್ಟೊತ್ತಂತ ಪಾಪ್ಕಾರ್ನ್ ನ ತಿಂತ ಬೇರೆ ಸಕ್ಸಸ್ ಸ್ಟೋರೀಸ್ ನ ನೋಡ್ತೀರಿ. ಈಗ ನಿಮ್ ಸ್ಟೋರಿಯಾಗ ನೀವ ಹೀರೋ ಆಗಂತ ಟೈಮ್ ಬಂದತಿ. ಸ್ಟಾಕ್ ಮಾರ್ಕೆಟ್ ನಾಗ ಇನ್ವೆಸ್ಟ್ ಮಾಡಿ. ಇವತ್ತು ನಾನು ನಿಮಗೆ ಮಾರ್ಕೆಟ್ ಟೂಲ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈ ಒಂದು ಪ್ಲಾಟ್ಫಾರ್ಮ್ ನಾಗ ನೀವು ನಿಮ್ಮ ಫೈನಾನ್ಷಿಯಲ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಮಾರ್ಕೆಟ್ ಟೂಲ್ಸ್ ಒಂದು ಸೆಬಿ ರಿಜಿಸ್ಟರ್ಡ್ ಸ್ಟಾಕ್ ಬ್ರೋಕರ್ ಆಪ್. ಇಲ್ಲಿ ನೀವು ಜಸ್ಟ್ 99 ರೂಪೀಸ್ ಲೈಫ್ ಟೈಮ್ ಫೀ ಇಂದ ನಿಮ್ ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡಬಹುದು. ಆಮೇಲೆ ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಫ್ರೀ ಎಕ್ಸ್ಪರ್ಟ್ ರೆಕಮೆಂಡೇಶನ್ಸ್ ನ ಕೊಡ್ತೈತಿ ಆನ್ ಪೊಟೆನ್ಶಿಯಲ್ ಟ್ರೇಡಿಂಗ್ ಆಪರ್ಚುನಿಟೀಸ್. ಈಗ ಯೋಚನೆ ಮಾಡ್ರಿ, ಬಹಳ ಜನ 400 ಇಂದ 500 ರೂಪೀಸ್ ನ ಕೆಲವು ಗಂಟೆಗಳಿರಂತ ಮೂವಿ ಟಿಕೆಟ್ಸ್ ಗೆ ಖರ್ಚು ಮಾಡ್ತಾರ. ಆದ್ರೆ ನೀವು ಜಸ್ಟ್ 99 ರೂಪೀಸ್ ಇಂದ ನಿಮ್ಮ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ ಮಾರ್ಕೆಟ್ ನಾಗಿರಂತ ಆಪರ್ಚುನಿಟೀಸ್ ಗಳನ್ನ ಪ್ರತಿದಿನ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಇದನ್ನ ಹೆಂಗ್ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ನಾನು ನನ್ನ ಪಿನ್ ನ ಯೂಸ್ ಮಾಡಿ ಆಪ್ ಒಳಗಡೆ ಲಾಗಿನ್ ಇನ್ ಆದೆ. ಇದ್ರಾಗ ಸ್ಟ್ಯಾಂಡರ್ಡ್ ಫೀಚರ್ ಅಂದ್ರ ಫಾಲೋ ಟ್ರೆಂಡ್. ಇದು ರಿಯಲ್ ಟೈಮ್ ನಾಗ ಮಾರ್ಕೆಟ್ ಟ್ರೆಂಡ್ಸ್ ನ ತೋರಿಸ್ತತಿ ವಿಚ್ ಆರ್ ಕರೆಂಟ್ಲಿ ಆಕ್ಟಿವ್ ಅಂಡ್ ಮೂವಿಂಗ್. ಯಾವ ತರ ಒಂದು ಹಿಟ್ ಮೂವಿ ಬಾಕ್ಸ್ ಆಫೀಸ್ ಟ್ರೆಂಡ್ ನ ಕ್ರಿಯೇಟ್ ಮಾಡ್ತೋ ಅದೇ ತರ ಈ ಒಂದು ಫೀಚರ್ ಮಾರ್ಕೆಟ್ ಟ್ರೆಂಡ್ ನ ಸ್ಪಾಟ್ ಮಾಡ್ತತಿ. ಅವು ಎಮರ್ಜ್ ಆಗಕಾರ ನೀವು ಇಲ್ಲಿ ನೋಡ್ತಿರ್ಬೋದು. ನಾನು ಸಿಂಪ್ಲಿ ಫಾಲೋ ಟ್ರೆಂಡ್ ನ ಕ್ಲಿಕ್ ಮಾಡಿದೆ. ಇನ್ಸ್ಟ್ರೂಮೆಂಟ್ ಚಾರ್ಟ್ ಅಂಡ್ ಟ್ರೇಡ್ ಡೀಟೇಲ್ಸ್ ನ ರಿವ್ಯೂ ಮಾಡಿ ಟ್ರೇಡ್ ನ ಪ್ಲೇಸ್ ಮಾಡಿದೆ. ಸೊ ಈಗ ನನ್ನ ಟ್ರೇಡ್ ಲೈವ್ ಆಯ್ತು. ನೀವು ನಿಮ್ಮ ಟ್ರೇಡ್ ನ ರಿಯಲ್ ಟೈಮ್ ನಾಗ ಆಪ್ ಒಳಗಡೆಯಿಂದಾನೆ ಮಾನಿಟರ್ ಮಾಡಬಹುದು. ಆಮೇಲೆ ನೀವು ಸಣ್ಣ ಅಮೌಂಟ್ ಇಂದಾನು ಟ್ರೇಡ್ ಮಾಡಬಹುದು. ಮತ್ತೆ ಈ ಆಪ್ ನಾಗ ಇನ್ ಬಿಲ್ಡ್ ಸ್ಟಾಪ್ ಲಾಸ್ ಫೀಚರ್ ಐತಿ ರಿಸ್ಕ್ ನ ಮ್ಯಾನೇಜ್ ಮಾಡಕ. ಇದು ನನ್ನ ಲೈವ್ ಟ್ರೇಡ್. ನಾನು ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದೆ. ಪ್ರಾಫಿಟ್ 1856 ರೂಪೀಸ್ ನ ಬುಕ್ ಮಾಡಿದೆ ಇನ್ ಜಸ್ಟ್ 3 ಟ್ಯಾಪ್ಸ್. ಸೊ ಮಾರ್ಕೆಟ್ ವೋಲ್ಫ್ ಫ್ರೀ ಟ್ರೇಡ್ ರೆಕಮೆಂಡೇಶನ್ಸ್ ನ ಕೊಡ್ತೈತಿ. ಇದನ್ನ ಫಾಲೋ ಮಾಡಿರಂತ ಯೂಸರ್ಸ್ ಗಳು ಅಪ್ ಟು 11,060 ರೂಪೀಸ್ ಸಿಂಗಲ್ ಡೇ ನಾಗ, 70,468 ರೂಪೀಸ್ 1 ಮಂತ್ ನಾಗ ಅಂಡ್ 5,03,940 ರೂಪೀಸ್ 1 ವರ್ಷ ತನಕ ಪ್ರಾಫಿಟ್ ನ ಬುಕ್ ಮಾಡ್ಯಾರ. ಆಮೇಲೆ ಈ ಒಂದು ಪ್ಲಾಟ್ಫಾರ್ಮ್ ಯಾವುದೇ ಕಮಿಷನ್ಸ್ ಚಾರ್ಜ್ ಮಾಡಲ್ಲ ಪ್ರಾಫಿಟ್ ಮೇಲೆ. ಮಾರ್ಕೆಟ್ ವೋಲ್ಫ್ ಇಂಡಿಯಾದಾಗ ಬಹಳ ರಾಪಿಡ್ಲಿ ಗ್ರೋ ಆಗತೈತಿ. ಮತ್ತೆ ಯೂಸ್ ಮಾಡಕ್ ಕೂಡ ಬಹಳ ಸಿಂಪಲ್ ಮತ್ತೆ ಸೆಕ್ಯೂರ್ ಐತಿ. ಸೊ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ಡ್ ಕಮೆಂಟ್ ನಾಗ ಐತಿ. ಗೋ ಚೆಕ್ಔಟ್ ಮಾರ್ಕೆಟ್ ವೋಲ್ಫ್. ನೆಕ್ಸ್ಟ್ ಕಾಮನ್ ಸೆನ್ಸೇ ಇಲ್ದ್ರ ಅಂತ ಚಪ್ರಿಗಳ ಹತ್ರ ಸಿವಿಕ್ ಸೆನ್ಸ್ ಇರ್ತೈತಿ ಅಂತೀರಾ? ಈ ತರ ಲಗಾಟ ಹೊಡೆದ್ಬಿಟ್ರ ಹುಡುಗಿಯರ್ ಬೀಳ್ತಾರ ಅಂತ ಅನ್ಕೊಂಡಂಗ ಐತೆ ಅಣ್ಣ. ಆಲ್ರೆಡಿ ಬಸ್ಸಿಗೋಸ್ಕರ ಕಾದು ಕಾದು ಸಾಕಾಗಿರೋ ಜನರ ಮುಂದೆ ಬಂದು ಲಗಾಟ ಹೊಡಿತೀಯಲ್ಲ, ಒಳ್ಳೇದಾಗ್ತದ ನಿನಗೆ? ಅಣ್ಣ ಡೈಲಿ ಬೆಳಿಗ್ಗೆ ಮನೆಯಿಂದ ರೆಡಿಯಾಗಿ ಹೊರಗಡೆ ಬರೋದ ಪಲ್ಟಿ ಹೊಡಿಯಾಕ.
ಇಂತರಿರೋದ್ರಿಂದ ಈ ವರ್ಷ ಗಡ ಮಳಿ ಬರವಲ್ದು. ಇವನು ಪಬ್ಲಿಕ್ ಪ್ಲೇಸ್ ನ ತನ್ನ ಪರ್ಸನಲ್ ಬೆಡ್ರೂಮ್ ಅಂತ ಅನ್ಕೊಂಡಂಗ ಐತಿ. ಅದಕ್ಕ ಅಣ್ಣ ಎಲ್ಲಿ ಬೇಕಲ್ಲಿ ಪಲ್ಟಿ ಹೊಡಿತಾನ. ಇನ್ನು ಇವನ್ ಫೇಸ್ ನೋಡೇ ಹೇಳ್ಬೋದು ಅಣ್ಣ ಮಾಡ್ಸಕ್ ಕೊಟ್ರ ಅಂತ ವೋಟರ್ ಐಡಿ ಇನ್ನು ಬಂದಿಲ್ಲ ಅಂತ. ಬೈ ದ ವೇ ಬಸ್ ಬರೋವರೆಗೂ ಕಾಯ ಅಂತ ಹುಡುಗಿರಿಗೆ ಇವನ ಎಂಟರ್ಟೈನ್ಮೆಂಟ್. 9 ಗಂಟೆಗೆ ನಾವು ಸಂಘ ಸೇರೇವೆ. ಹೋಟ್ಲಿಗೆ ಊಟ ಮಾಡಕ್ ಹೋದಾಗ ನನಗೆ ಎಕ್ಸ್ಟ್ರಾ ಚಟ್ನಿ ಕೇಳಕ ನಾಚ್ಕಾಕತಿ. ಇನ್ನು ಈ ಪುಣ್ಯಾತ್ಮ ನಾಚ್ಕಿ ಗೀಚ್ಕಿ ಊರಿಂದ ಆಚ್ಕಿ ಅನ್ನಂಗ ಸುಮ್ ಕುಂತ್ರ ಅಂತ ಹುಡುಗಿರ್ ಮುಂದ್ ಬಂದು ಪಲ್ಟಿ ಹೊಡೆದೋದ. ಅಂದ್ರೆ ಹುಬ್ಬಳ್ಳಿಂದ ತರ್ತೇನಿ ಹೂವ. ನೋ ಕಾಮೆಂಟ್ಸ್. ಹಂಗೂ ಹಿಂಗೂ ನೀವು ಇವ್ನ್ ಕಣ್ ತಪ್ಸಿ ಬಸ್ ಸ್ಟ್ಯಾಂಡ್ ಇಂದ ಹೊರಗಡೆ ಬಂದ್ರೆ ಅಂದ್ರ ನಿಮ್ಮನ್ನ ಚೇಸ್ ಮಾಡ್ಕೊಂಡ್ ಬಂದು ಅಣ್ಣ ನಿಮ್ಮನ್ ಪಲ್ಟಿ ಹೊಡಿತಾನ. ನಾವು ಉಳತಾಯ ಕಟ್ಟಿವಿ, ನಾವು ಲೆಕ್ಕ ಹೇಳಕ್ಕ. ಆನೆಸ್ಟ್ ಆಗಿ ಹೇಳ್ತೀನಿ, ನಾನ್ ರೋಡ್ ನಡ್ಕೊಂಡು ಹೋಗಾರ ನನ್ ಮುಂದ್ಗಡೆ ಹುಡುಗಿರ್ ಗುಂಪ್ ಅಂತಪ್ಪ ಅಂದ್ರ ನಾನ್ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ಬಿಡ್ತೀನಿ. ಬಟ್ ಇವನು ನಾನು ನೋಡ್ರಿ ಆ ಗುಂಪ್ ಮುಂದೆನ ಹೋಗಿ ಪಲ್ಟಿ ಹೊಡೆದ್ ಬಂದ. ನಿಮಗೇನಾದ್ರೂ ಚಪ್ರಿಗಳನ್ನ ನೋಡ್ಬೇಕಂತ ಆಸೆ ಆತಂದ್ರ ಡೈರೆಕ್ಟ್ ಆಗಿ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡ್ರಿ. ಯಾಕಂದ್ರೆ ಎಲ್ರು ನಿಮಗೆ ಅಲ್ಲೇ ಸಿಗ್ತಾರ. ಬಸ್ ಸ್ಟಾರ್ಟ್ ಆಗೋವರೆಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು ಬಿಡು ಜನರಿಗೆ. ಎಲ್ರು ಸ್ಟೇಜ್ ಮ್ಯಾಗ ಡ್ಯಾನ್ಸ್ ಮಾಡಿದ್ರ ಅಣ್ಣ ಬಸ್ ಸ್ಟ್ಯಾಂಡ್ ನ ಸ್ಟೇಜ್ ಮಾಡ್ಕೊಂಬಿಟ್ಟಾನ. ಹುಡುಗಿರ್ನ ಇಂಪ್ರೆಸ್ ಮಾಡಕ 108 ದಾರಿಗಳದಾವ. ಆದ್ರ ಅಣ್ಣ 109ನೇ ದಾರಿ ಸೆಲೆಕ್ಟ್ ಮಾಡಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಗಲ್ಲಕ್ಕ ಕೊಟ್ಟಿನಿ ನಾ ಬೆಲ್ಲ ಆಗೇನೆ ಪಾಗಲ್ಲ ಸಿರಿ ಒಳಗ ಮಸ್ತ ಕಾಣ್ತಿ ಬುಲ್ಲ ಬುಲ್ಲ. ನಮ್ ದೇಶದ ಜನರು ನೋಡಿದಾಗ ನನಗೆ ಬಹಳ ಪಾಪ ಅನಿಸ್ತತಿ. ಬಸ್ ಸ್ಟ್ಯಾಂಡ್ ನಾಗ ಸೀಟ್ ಇಲ್ಲ ಅಂದು ಕೆಳಕ್ ಕುಂತಾಗ ಈ ನನ್ನ ಮಕ್ಕಳು ಮಾಡೋ ಡ್ಯಾನ್ಸ್ ಬೇರೆ ನೋಡ್ಬೇಕು ಅವ್ರು. ನೀವ ಹೇಳ್ರಪ್ಪ, ಇಂತರೆಲ್ಲ ದೇಶದ ಒಳಗಡೆ ಇದ್ದಾಗ ದೇಶ ಡೆವಲಪ್ ಆಗಕ್ಕೆ ಹೆಂಗ್ ಸಾಧ್ಯ? ಯಾಕೆ ಕಳಿಸ್ತೀರಾ ಈಗ? ಇನ್ನು ಈ ಚಪ್ರಿಗಳ ಕಣ್ಣಿಗೆ ರೋಡ್ ನಾಗ ಏನಾರ ಹುಡುಗಿರ್ ಕಂಡ್ಬಿಟ್ರ ಕ್ಯಾಮ್ರಾನ ಆನ್ ಮಾಡ್ಕೊಂಡು ರೀಲ್ಸ್ ಮಾಡಕತ್ ಬಿಡ್ತಾರ. ನಮ್ಮ ಊರಾಗ ಒಂದು ಸಣ್ಣ ಓಣಿ, ಆ ಓಣ್ಯಾಗ ಹಾದ ಬರುವಾಗ ಈ ಹುಡುಗಿ ಮಕ ಮುಚ್ಕೊಂಡು ಹೋಗಿದ್ದು ನೋಡೇ ಹೇಳ್ಬೋದು ಈಕಿಗೆ ಎಷ್ಟ್ರ ಮಟ್ಟಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೈತಿ ಇಲ್ಲಿ ಅಂತ. ಹಿಂಗ ರೀಲ್ಸ್ ಹೆಸರಾಗ ಶೋಕಿ ಮಾಡಂತ ಕ್ರಿಯೇಟರ್ಸ್ ಇಂದ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೂ ಕೆಟ್ಟ ಹೆಸರು. ಸ್ಮೈಲಿನ್ಯಾಗ ಮಾಡಿದಿ ಸೊನ್ನಿ ನನ್ನ ಹೃದಯ ಕಾಣಿ. ಯಪ್ಪ ಪುಣ್ಯಾತ್ಮ, ಸ್ಕೂಲ್ ಹುಡುಗಿಯರ್ ಅವರು ಪೊಲೀಸ್ರೇನ್ರ ಈ ರೀಲ್ ನೋಡಿದ್ರ ನಿನ್ ಮ್ಯಾಗ ಪೋಕ್ಸೋ ಹಾಕಿ ಒಳಗ್ ದಪ್ತಾರ. ಆಮೇಲೆ ಇಲ್ಲಿ ನೋಡ್ರಿ ಮಾಡ್ರ ಅಂತ 30 ಸೆಕೆಂಡ್ ರೀಲ್ ನಾಗ ಈ ನನ್ನ ಮಕ್ಕಳು 3 ರೂಲ್ಸ್ ನ ಬ್ರೇಕ್ ಮಾಡ್ಯಾರ. ವಿತೌಟ್ ಹೆಲ್ಮೆಟ್ ಒಂದ ಬೈಕ್ ನಾಗ 3 ಕುಂದ್ರದಷ್ಟೇ ಅಲ್ಲದೆ ಸ್ಕೂಲ್ ಹುಡುಗಿರಿಗೆ ಲೈನ್ ಹೊಡಿಯಾಕತ್ತಾರ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಎಲ್ಲದಿಲೆ ಪವನ ಕೇಳೋ ನಿನ್ನವನ ನಿಮ್ಮ ಹುಡುಗಿ ಓಡೋಗ್ಯಾಳ. ಇವ್ನ್ ಮಾಡ್ತಾರ ಡ್ಯಾನ್ಸ್ ನೋಡಿ ಹುಡುಗಿರ್ ಎದರ್ಕೊಂಡ ಬಿಟ್ರೆ ನಡಿ. ಬೈ ದ ವೇ ಅಣ್ಣ ಅಡಿಡಾಸ್ ತಮ್ಮ ಅಬಿಬಾಸ್ ಚಪ್ಲಿ ಹಾಕಂದಾನ. ಆಕ್ಚುಲಿ ರೀಲ್ಸ್ ಇನ ಹೆಸರಾಗ ಈ ತರ ಒಣ ಶೋಕಿ ಮಾಡೋರಿಗೆ ಇದ ಅಬಿಬಾಸ್ ಚಪ್ಲಿ ಹೊಡಿಬೇಕು. ಲೋಡಕ್ ಬಾಲ್ ನಾಗೇಶಿ ನೀನದಿ ಅಂತ ಪುಟುಗೋಸಿ. ನನಗೆ ಇವ್ನ್ ಡ್ಯಾನ್ಸ್ ಮಾಡಿದ್ದು ನೋಡಿ ಬೇಜಾರ ಆಗತ್ತಿಲ್ಲ, ಬಸ್ ಸ್ಟ್ಯಾಂಡ್ ಒಳಗಡೆ ಕಾರ್ ತಂದ್ರದ್ ನೋಡಿ ಬೇಜಾರಾತು. ಇವ್ನ್ ಮಕ ನೋಡಿ ಹೇಳ್ಬೋದು ಇವನಿಗೆ 40 ವರ್ಷ ವಯಸ್ಸಾಗೈತಿ ಅಂತ. ಅಂದ್ರ ಸದಿಗೂ ಸಣ್ಣ ಹುಡುಗಿರ್ ಇಂಪ್ರೆಸ್ ಮಾಡಕ್ಕೋಸ್ಕರ ಇಲ್ಲಿ ಡ್ಯಾನ್ಸ್ ಹೊಡ್ಯಾಕತ್ತಾನ ಅಣ್ಣ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇನ್ನು ಈ ಪುಣ್ಯಾತ್ಮ ಹೊಡೆದಂತ ಡೈಲಾಗ್ ನ ಕೇಳಿ ನಮ್ಮ ಉಪ್ಪಿ ಸರ ಶಾಕ್ ಆಗ್ಬಿಟ್ರು. ಇಷ್ಟ ಬಂದು ಡ್ರೆಸ್ ಹಾಕ್ತೀನಿ. ನಮ್ಮ ಆಯ್ಸು ಸರ್ ಶುಭಾಶಯಗಳು. ದೇವ್ರ ಆಯ್ಸು ಆರಿಗ ಕೊಟ್ಟು ಕಾಪಾಡಿ. ಬೈ ದ ವೇ ಅಣ್ಣ ಉಪ್ಪಿ ಸರ್ನ ಸ್ಫೂರ್ತಿಯಾಗಿ ತಗೊಂಡ್ರ ಪೂರ್ತಿಯಾಗೆ ತಗೊಂಡ್ಬಿಟ್ಟಾನ. ಇನ್ನು ಇವ್ನ ಹಾಕೊಂಡ್ರ ಅಂತ ಡ್ರೆಸ್ ನೋಡಿ ಹೇಳ್ಬೋದು 1999 ರಿಲೀಸ್ ಆಗಿರೋಂತ ಉಪೇಂದ್ರ ಫಿಲ್ಮ್ ನ ಅಣ್ಣ ಡೈಲಿ ನೋಡ್ತಾನ ಅಂತ. ಮಿಸ್ ಆಗಿ ಚಪ್ರಿಗಳನ್ನೇನ್ರ ನೀವು ಮದುವೆ ಕರೆದು ಬಿಟ್ರ ನೀವು ಸತ್ರಿ ಅಂತಾನ ಅರ್ಥ. ಇವ್ರಿಬ್ರು ಮಾಡ್ತಾರ ಕ್ರಿಂಜ್ ಡ್ಯಾನ್ಸ್ ನ ನೋಡಕ್ ಆಗ್ಲಿಲ್ದಂಗ ಮದುಮಗ ತಲಿ ಹೊತ್ಬಿಟ್ಟ ನಡಿ. ಇನ್ನು ಈ ಚಪ್ರಿ ಅಂತೂ ಈಕಿಗೆ ಹೊಡೆದ ಬಿಡ್ತದ. ಏನೋ ಹೊಡೆದಂಗಾಯ್ತು. ಬೈ ದ ವೇ ನಮ್ ಚಪ್ರಿಗಳು ಮದ್ವಿಗೆ ಬಂದಾಗ ಊಟ ಮಾಡೋಕರೆಲ್ಲ ಗೊತ್ತಿಲ್ಲ, ಬಟ್ ಒಂದ್ ರೀಲ್ ಮಾಡ್ಕೊಂಡಂತೂ ಪಕ್ಕ ಹೋಕಾರ. ಇಂತ ಕಿತ್ತೋಗಿರೋ ರೀಲ್ ನ ಮಾಡಿದ ಮಗ ರಾತ್ರಿ ನಿದ್ದೆ ಹೆಂಗ್ ಬರ್ತತ್ಲೇ ನಿಮಗೆ? ನಾನ್ ನಿಮಗೆ ಬರ್ದ್ ಕೊಡ್ತೀನಿ. ಇವ್ನ ಫ್ಯೂಚರ್ ಗಿಂತ ಜಾಸ್ತಿ ಬ್ರೈಟ್. ಇವ್ನ ಹಾಕೊಂಡ್ರ ಅಂತ ಪ್ಯಾಂಟ್ ಐತಿ. ಇನ್ನು ಈ ಕುರ್ಚಿ ಏನಾದ್ರು ಅಪ್ಪಿ ತಪ್ಪಿ ಮುರ್ದುತ್ತಪ್ಪ ಅಂದ್ರ ಕುರ್ಚಿನ ಮದ್ವಿಗೆ ಸಪ್ಲೈ ಮಾಡ್ರಂತ ಓನರ್ ಇವನಿಗೆ ನಾಯಿ ಹೊಡೆದಂಗ್ ಹೊಡಿತಾನ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ನೀವು ಚಪ್ರಿಗಳಂತ ಪ್ಯಾಂಟು ಮತ್ತೆ ಶರ್ಟ್ ನ ಇಗ್ನೋರ್ ಮಾಡಬಹುದು, ಬಟ್ ಅವ್ರ ಹೇರ್ ಸ್ಟೈಲ್ ನ ಯಾವತ್ತೂ ಇಗ್ನೋರ್ ಮಾಡಕ್ ಆಗಲ್ಲ. ಬಿಜಾಪುರ ಬಸ್ ಸ್ಟ್ಯಾಂಡ್ ದಾಗ ಕಾವೇರಿ ಕಾಲ್ ಜಾರಿ ಬಿದ್ದಿ ಮೈ ಮ್ಯಾಗ. ಚಪ್ರಿ ಅಣ್ಣ ಪದಕ ಬ್ರಾಂಡ್ ಅಂಬಾಸಿಡರ್ ಇದ್ದಂಗ ಅದಾನ ಈ ಪಿಂಕ್ ಕೂದ್ಲು ಪ್ರೀತಮ್. ಇನ್ನು ಇಷ್ಟೊಂದು ಸ್ಟ್ರೇಟ್ ಆಗಿ ವಯಗ್ರ ತಗಂದ್ರ ಅಂತ ಹಾವುಗಳು ನಿಲ್ಲಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಅಣ್ಣ ನಾಲ್ಗಿನ ಕಚ್ತಿರೋ ಸ್ಟೈಲ್ ನ ನೋಡಿ ಅದೆಷ್ಟು ಜನ ಹುಡುಗಿಯರ್ ಸತ್ತೋಗ್ಯಾರೋ ದೇವರಿಗೆ ಗೊತ್ತು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ.
ಇದೇನಿದು ಅಮುಕು ಡುಮ್ಕರ್ ತಮ್ಮ ಇಲ್ಲೇ ಅದಾನ. ಈ ವಿಡಿಯೋದಾಗಿರಂತ ಒಬ್ಬೊಬ್ರು ಒಂದೊಂದ್ ಮುತ್ತಿದ್ದಂಗ ಅದಾರ. ಯಾಕಂದ್ರ ಒಬ್ನು ಕೂದಲು ಶಾವಿಗೆ ಆಗಿದ್ರ ಇನ್ನೊಬ್ನು ಕೂದಲು ಮುನ್ಸಿಪಾಲ್ಟಿ ಇಟ್ರ ಅಂತ ಕಸ್ಮರಿಗೆ ಆಗೈತಿ. ಇಂತರ್ನೆಲ್ಲ ಕ್ಲಿನಿಕ್ ಬಸ್ಸಿನ ಅಡ್ವರ್ಟೈಸಿಂಗ್ ಕರ್ಕೊಂಡ್ಬಿಡಾಕು. ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್, ಅವಳ ಕೂದಲನ್ನು ಕೂಡ. ಚಪ್ರಿಗಳ ಹೇರ್ ಸ್ಟೈಲ್ಸ್ ಬಗ್ಗೆ ಮಾತಾಡಿ ನಮ್ಮ ಅಮುಕು ಡುಮ್ಕನ್ ತೋರಿಸಲಿದ್ರ ಹೆಂಗ್ ಹೇಳ್ರಿ. ಆಕ್ಚುಲಿ ಇಂಥ ಹುಡುಗ್ರ ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ ನ ದಾನ ಮಾಡಂತ ಮಹಾನ್ ಕೆಲ್ಸಕ್ಕೆ ಕೈ ಹಾಕೋದು. ಈ ರೀಲ್ ನ ನೋಡಿದ ಮ್ಯಾಗ ನಿಮ್ಮನ್ಸ್ನಾಗಿರೋಂಥ ಪೇಷಂಟ್ಸ್ ಗಳ ಬಗ್ಗೆ ನನಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ಬಿಡ್ತು. ಆನೆಸ್ಟ್ ಆಗಿ ಹೇಳ್ತೀನಿ, ಫಸ್ಟ್ ಟೈಮ್ ಈ ವಿಡಿಯೋನ ನೋಡಿದಾಗ ನನ್ನ ರಿಯಾಕ್ಷನ್ ಎಕ್ಸಾಕ್ಟ್ಲಿ ಸೇಮ್ ಹಿಂಗ ಇತ್ತು. ಇನ್ನು ನೀವೇನಾದ್ರೂ ಚಪ್ರಿ ಆಗ್ಬೇಕಂತ ಡಿಸೈಡ್ ಮಾಡಿದ್ರ ಅದಕ್ಕಂತಾನೆ ಕೆಲವು ರೂಲ್ಸ್ ಗಳದವು ಮತ್ತೆ ಟಿಪ್ಸ್ ಗಳದವು, ಅದನ್ನ ನೀವು ಫಾಲೋ ಮಾಡ್ಲೇಬೇಕು. ನೀವು 4-6 ಜನಗಳ ಮುಂದೆ ಚಪ್ರಿಯಾಗಿ ಕಾಣಿಸಬೇಕಾ? ಹಾಗಿದ್ದರೆ ನಾನು ಹೇಳೋ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಮೊದಲಿಗೆ ಒಂದು ಚಪ್ರಿ ಕಟಿಂಗ್ ಮಾಡಿಸ್ಕೊಳ್ಳಿ. ನಂತರ ಒಂದು ಕಿತ್ತೋಗಿರೋ ಮಾಸ್ಕ್, ಕನ್ನಡಕ, ತಲೆಗೊಂದು ಟೋಪಿ. ನೆಕ್ಸ್ಟ್ ನಿನ್ಕಿಂತ ನನ್ ದುಶ್ಮನ್ ಇರೋನು ಪರವಾಗಿಲ್ಲ ಕಣೆ. ಅಣ್ಣನ್ ದುಶ್ಮಣ್ಣಿನ ಹೆಸರು ಕತ್ರಿ ಅಂತ. ಇವನ್ ಕೂದಲು ಎಷ್ಟ್ರ ಮಟ್ಟಿಗೆ ಬೆಳೆದವ ಅಂದ್ರೆ ನನಗೆ ಇವನ್ ಬಾಯಿ ಬಿಟ್ಟು ಬೇರೆ ಏನು ಕಾಣಿಸ್ಬಲ್ದು. ಇನ್ನು ಈ ವಿಡಿಯೋ ಕೆಳಗ ನಮ್ಮ RP ಅಣ್ಣ ಬಂದ್ ಕಮೆಂಟ್ ಹಾಕ್ಯಾನ. ಅಣ್ಣ ಹಾಕದ್ ಹಾಕಿದೆ, ಕಮೆಂಟ್ ನ ಕನ್ನಡದಾಗ ಹಾಕಿದ್ರ ಪಾಪ ನಮ್ ಹುಡುಗ ಓದಕ್ ಈಸಿ ಆಗಿರೋದು. ಇಮೋಷನಲ್ ಡ್ಯಾಮೇಜ್. ನಮ್ಮ ಹುಡುಗಿ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ಲು, ಕೆರೆಗ ಮಕ ತಗೋಬೇಡ ಅಂತ. ಭಯ ಅದನ್ನ ಹುಟ್ಟಿಸಿದ್ಯಾರು? ನಾವು. ಆದ್ರೆ ಭಯ ಅಂದ್ರೆ ಏನು ಅಂತ ನಮಗ್ ಗೊತ್ತೇ ಇಲ್ಲ. ಇಡೀ ಕರ್ನಾಟಕ 2026ರಾಗಿದ್ರ ಈ ಕಿತ್ತೋಗಿರೋರು 2018ರಾಗ ಅದಾರ. ಇನ್ನು ಇವನ ನೋಡ್ರಿ, ಇವನೇ ನಿದ್ಗಣ್ಣಾಗದನೋ ಇಲ್ಲ ನಶೆದಾಗದನೋ ಒಂದು ತಿಳಿವಲ್ದು. ನೋಡ್ರಿ, ಅಣ್ಣಗ ಭಯ ಅಂದ್ರ ಏನಂತ ಗೊತ್ತಿಲ್ಲ. ಭಯ ಅಂದ್ರೆ ಏನು ಅಂತ ನಮಗ್ ಗೊತ್ತೇ ಇಲ್ಲ. ಆದ್ರ ನನಗ್ ಭಯ ಆಗಿದ್ದು ಇವನ್ ಭಯೋ ನೋಡಿ. ಸನ್ ಈಸ್ ಡೇ ಟೈಮ್, ಮೂನ್ ಈಸ್ ಡೇ ನೈಟ್, ಬಟ್ ದ ಪರ್ಸನ್ ಈಸ್ ಲೈಫ್ ಟೈಮ್. ತಮ್ಮ ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ಕನ್ನಡದಾಗ ಬರೀ, ಇಲ್ಲ ಹೋಗಿ ಶೇಕ್ಸ್ಪಿಯರ್ ಇಂದ ಅರಿ. ನೀನ್ ಯಾವನ ನನ್ನ ವಿಚಾರ ಕೇಳಕ್ಕೆ? ನಾರ್ಮಲ್ ಜನರು ಕೇಕ್ ನ ಚಾಕು ಇಂದ ಕಟ್ ಮಾಡಿದ್ರ ನಮ್ ಚಪ್ರಿಗಳು ಫೋನ್ ಇಂದ ಕಟ್ ಮಾಡ್ತಾರ. ಮನೆ ರೊಕ್ಕದಾಗ ತಗಂದ್ರಂತ ಫೋನ್ ನ ಹೆಂಗ್ ಯೂಸ್ ಮಾಡಕತ್ತ ನೋಡ್ರಿ ಈ ಚಪ್ರಿ. ಇಂತ ನನ್ನ ಮಕ್ಕಳ ಮುಂದೆ ಹೋಗಿ ಪೇರೆಂಟ್ಸ್ ಗೆ ಹಾರ ಆಗೋದ್ರ ಬದ್ಲಿ ಬಾರ ಹಾಕಾರ. ಇನ್ನು ನಮ್ ಚಪ್ರಿಗಳಿಗೆ ಎಲ್ಲಿ ಯಾವ ತರ ಬಿಹೇವ್ ಮಾಡ್ಬೇಕಂತ ಕಾಮನ್ ಸೆನ್ಸ್ ಅಂತೂ ಇರಲ್ಲ. ಈ ಕಿತ್ತೋಗಿರೋ ಬೈಕ್ ನಾಗ ನಂಬರ್ ಪ್ಲೇಟ್ ಬದ್ಲಿ ಇನ್ಸ್ಟಾ ಐಡಿ ಐತಿ. ಇನ್ನು ಈ ತರ ಶಾಲಿ ಹುಡುಗಿಯರ್ ಮುಂದೆ ವೀಲಿಂಗ್ ಮಾಡ್ಬಿಟ್ರ ನಾನು ಹೀರೋ ಹಾಕಿನಿ ಅಂತ ಅನ್ಕೊಂಡ ನೀವು. ನೋಡ್ರಿ, ಇವ್ರ ಕೈಲೇ ಹುಡುಗಿರ ಅಟೆನ್ಷನ್ ನ ಸಿಂಪಲ್ ಆಗಂತೂ ತಗೊಳಕ್ ಆಗಲ್ಲ. ಅದಕ್ಕೆ ಈ ತರ ಸೌಂಡ್ ಮಾಡಿ ಈ ತರ ಕಿತ್ತೋಗಿರೋ ಕೆಲಸ ಮಾಡಿ ತಗೊಂತಾರ ಇವ್ರು. ಎಡವಟ್ಗಳ ಈ ರೀಲ್ ಏನಾದ್ರು ಆ ಹುಡುಗಿ ಮನೆಯವ್ರು ನೋಡಿದ್ರ ನಿಮಗೆ ಬಂದು ನಾಯಿ ಹೊಡೆದಂಗ್ ಹೊಡಿತಾರ. ಇನ್ನು ರೋಡ್ ನಾಗ ಹೋಗ್ತಿರಂತ ಗರ್ಲ್ಸ್ ಗಳದು ವಿತೌಟ್ ಪರ್ಮಿಷನ್ ವಿಡಿಯೋ ಮಾಡಿ ರೀಲ್ಸ್ ಬೇರೆ ಅಪ್ಲೋಡ್ ಮಾಡ್ತಾರೆ ಈ ನಾಮರ್ದ ನನ್ನ ಮಕ್ಕಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ನೋಡ್ರಿ, ಪಬ್ಲಿಕ್ ಪ್ಲೇಸ್ ನಾಗ ಇದ್ದಾಗ ನನ್ ಫೋಟೋ ನನಗ್ ತಕಣಕ ನಾಚಿಕೆ ಆಕತಿ ಅಂತಂದ್ರೆ ಈ ನನ್ನ ಮಕ್ಕಳು ಪರಿಚಯ ಇಲ್ಲದ ಹೆಣ್ ಮಕ್ಕಳನ್ನ ಹೆಂಗ್ ರೆಕಾರ್ಡ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ನೆನಪಿಗೆ ಬರತಳ ಹಿಡದರ ಚಡಚಣ ರೋಡ, ಅಲ್ಲೇ ಕೊಟ್ಟರ ಆಕಿಗೆ ಜಡಕಿ ಸೈಡ, RX100 ಗಾಡಿನ ಮಾಡಗ ರೈಡ, ಅಕ್ಕಿ ಟೆನ್ಷನ್ ಅದಾಗಿರತ್ತಿತ್ತು ಸಂಬರ ಸ್ವೀಟ್. ಒಂದ ಕ್ವಶನ್ ಅಣ್ಣ, ಇದಾ ತರ ಎಕ್ಸಾಕ್ಟ್ಲಿ ಇದಾ ತರ ನಿಮ್ ಮನೆಯಾಗಿರಂತ ಅಕ್ಕ ತಂಗಿ ವಿಡಿಯೋನ ಬೇರೆ ಮಾಡಿದ್ರ ನೀನ್ ಸುಮ್ನಿರ್ತಿದ್ಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅವತ್ ರಾತ್ರಿ ಇವ್ರ ಅಪ್ಪ ಹೆಲ್ಮೆಟ್ ಹಾಕೊಂಡಿದ್ರ, ಇವ್ನ ಇವತ್ ವಿತೌಟ್ ಹೆಲ್ಮೆಟ್ ಬೈಕ್ ಹೊಡಿತಿರ್ಲಿಲ್ಲ. ಇವನೇನ್ ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಇಷ್ಟೆಲ್ಲ ದಾಂಧಲಿ ಮಾಡೋ ಅಂತ ನಮ್ ಚಪ್ರಿಗಳಿಗೆ ಅವ್ರ ಜೀವನ ರಿಸ್ಕಿಗೆ ಇಟ್ಟು ಮತ್ತೆ ಬೇರೆ ಜೀವನೂ ತೆಗಿಯಂತ ವೀಲಿಂಗ್ ಮಾಡೋದಂದ್ರ ಬಹಳ ಇಷ್ಟ. ರೋಡಲ್ಲಿ ಅಲ್ಲಿ ಮುಂದ್ಗಡೆ 3 ಗಾಡಿಗಳು ಹೋಗ್ತಿದೆ, ಆ ಗಾಡಿಗಳನ್ನ ಅಬ್ಸರ್ವ್ ಮಾಡಿ ನೀವೇ ಹೇಳಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಸೊ ಇವತ್ತು ನಾವು ದುರ್ಗಾಗೆ ಮದ್ವೆ ಫಂಕ್ಷನಿಗೆ ಅಂತ ಹೋಗಿದ್ವಿ. ಹೈವೇಲಿ ಆಗಿದಂತ ಇನ್ಸಿಡೆಂಟ್ ಇದು. ನಾವು ಎಷ್ಟೇ ಹೇಳಿದ್ರು ಈ ಹುಡ್ರು ವೀಲಿಂಗ್ ಮಾಡೋದು ನಿಲ್ಲಿಸ್ಲಿಲ್ಲ. ಹಿಂದೆ 2 KSRTC ಬಸ್ ಬರ್ತಾ ಇತ್ತು, ಮುಂದ್ಗಡೆ ಬೈಕ್ ಹೋಗ್ತಿದೆ. ಇವ್ರ ಜೀವನಂತೂ ಇವ್ರೇನು ಲೆಕ್ಕ ಹಿಡಿತಿಲ್ಲ. ಬಸ್ಸಲ್ಲಿರೋ ಜೀವಗಳು, ಮುಂದ್ಗಡೆ ಹೋಗ್ತಿರೋ ಬೈಕಲ್ಲಿರೋ ಜೀವಗಳು, ಅದಕ್ಕಾದ್ರೂ ಲೆಕ್ಕ ಹಿಡಿಬೇಕಲ್ವಾ ಇವ್ರು. ಈ ಎಲ್ಲಾ ವಿಡಿಯೋಸ್ಗಳನ್ನ ನೋಡಿದ್ಮ್ಯಾಗ ನಮ್ ದೇಶದ ಯುವಕರು ಹಾಳಾದಂಗ ಬೇರೆ ಯಾವ ದೇಶದ ಯುವಕರು ಹಾಳಾಗಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ರೋಡ್ ನಾಗ ವೀಲಿಂಗ್ ಮಾಡೋದು, ಹುಡುಗಿಯರ ಮುಂದೆ ಬಿಲ್ಡಪ್ ತಗೊಳೋದು, ರೌಡಿಸಮ್ ಡೈಲಾಗ್ಸ್ ಹೊಡೆಯೋದು, ಪಬ್ಲಿಕ್ ಪ್ಲೇಸ್ ನಾಗ ಇಂಡೀಸೆಂಟ್ ಆಗಿ ಬಿಹೇವ್ ಮಾಡೋದು, ಹುಡುಗಿರ್ ಫೇಸ್ ನ ವಿತೌಟ್ ಪರ್ಮಿಷನ್ ರೆಕಾರ್ಡ್ ಮಾಡೋದು. ಬಟ್ ಅಟ್ ದಿ ಸೇಮ್ ಟೈಮ್ ಬೇರೆ ದೇಶದ ಯುವಕರು ಹೊಸ ಬಿಸ್ನೆಸ್ ಗಳನ್ನ ಬಿಲ್ಡ್ ಮಾಡಕತ್ತಾರ. AI ಬಗ್ಗೆ ಗ್ರೋ ಆಗೋದು ಮತ್ತೆ ಅದ್ರ ಬಗ್ಗೆ ಬಹಳ ಡೀಪ್ ಆಗಿ ತಿಳ್ಕೊಳಕತ್ತಾರ. ಬಟ್ ನಮ್ ದೇಶದಾಗಿರೋಂತ ಕೆಲವೊಂದಷ್ಟು ಚಪ್ಪರ್ ಚಪ್ರಿ ನನ್ನ ಮಕ್ಕಳು
ಅವ್ರು ಕೆಡೋದಷ್ಟೇ ಅಲ್ಲದೆ ಬೇರೆ ಎಲ್ರು ಕೆಡ್ಸಾಕತ್ತಾರ. ಈ ತರ ಚಪ್ರಿಗಳಿಗೆ ಪಾಠ ಕಳ್ಸಕ ಪೊಲೀಸರು ಎಫರ್ಟ್ಸ್ ಗಳನ್ನ ಹಾಕಕತ್ತಾರ. ಬಟ್ ಸ್ಟಿಲ್ ಈ ಚಪ್ರಿಗಳ ಕಾಟ ಎಲ್ಲೂ ಕಮ್ಮಿ ಆಗತ್ತಿಲ್ಲ. ನೀವು ಜಾತ್ರೆಗೆ ಹೋದ್ರು ಈ ನನ್ನ ಮಕ್ಕಳು ಕಾಣ್ತಾರ, ಎಲ್ಲಾದ್ರೂ ಪಬ್ಲಿಕ್ ಪ್ಲೇಸ್ ನಾಗ ಇದ್ರು ಕಾಣ್ತಾರ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಕಡೆಗೂ ಚಪ್ರಿಗಳ ತುಂಬ್ಯಾರ. ಸೊ ಅದರಿಂದಾಗಿ ಈ ಒಂದು ರೋಸ್ಟ್ ವಿಡಿಯೋ ಮಾಡೋಂತ ಅವಶ್ಯಕತೆ ಬಹಳ ಜಾಸ್ತಿ ಇತ್ತು. ಸೊ ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಈ ಚಪ್ರಿಗಳ ಬಗ್ಗೆ ನಿಮಗೆ ಏನ್ ಅನ್ಸತಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ದೊಡ್ಡ ಪರದಿ ಮೇಲೆ ಸ್ಟೋರೀಸ್ ಗಳನ್ನ ನೋಡೋದು ಬಹಳ ಎಂಟರ್ಟೈನಿಂಗ್ ಇರ್ತೈತಿ. ಬಟ್ ನಿಮ್ ಲೈಫ್ ನಾಗ ನೀವೇ ಹೀರೋ ಆಗಿ ಸ್ಮಾರ್ಟ್ ಫೈನಾನ್ಷಿಯಲ್ ಡಿಸಿಷನ್ಸ್ ನ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗತಿ. ಸೊ ಮಾರ್ಕೆಟ್ ಆಫ್ ಆಲ್ರೆಡಿ 2 ಮಿಲಿಯನ್ ಡೌನ್ಲೋಡ್ಸ್ ನ ಕ್ರಾಸ್ ಮಾಡೈತಿ. ನೀವು ನಿಮ್ಮ ಟ್ರೇಡಿಂಗ್ ಜರ್ನಿನ ಈ ಆಪ್ ಮೂಲಕ ಸ್ಟಾರ್ಟ್ ಮಾಡ್ರಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಪಿನ್ ಕಮೆಂಟ್ ನಾಗ ಐತಿ. ಸಿಂಪ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ನಿಮ್ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ರಿ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.